ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಸೊ ಸೈರನ್ ಮೂಲಕ ಒಂದು ಎಲ್ಲೋ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇರೋಂತ ಇಲ್ಲಿ ನೋಡಬಹುದಾಗಿದೆ. ಇಲ್ಲಿ ಇನ್ಸ್ಪೆಕ್ಟರ್ ಸೈರನ್ ಮೂಲಕ ಎಲ್ಲರನ್ನ ಹೋಗ್ಬೇಕು ಅಂತ ಹೇಳಿ ಆ ಒಂದು ಏನು ಅಲ್ಲಿಂದ ಕಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಅದರ ಹಿಂದೆ ಒಂದು ಪೊಲೀಸ್ ತುಕಡಿಯನ್ನ ಕೂಡ ನಿಯೋಜನೆಗೊಳಿಸಲಾಗಿದೆ. ಸೊ ಬರ್ತಾ ಇರುವಂತಹ ವಾಹನಗಳನ್ನು ಕೂಡ ಏನು ಅಲ್ಲಿ ಎಲ್ಲವನ್ನು ಕೂಡ ಕಳಿಸುವಂತಹ ಪ್ರಯತ್ನದಲ್ಲಿ ಪೊಲೀಸರು ಇರುವಂಥದ್ದು. ಇನ್ನೊಂದು ಕಡೆ ಆ ಒಂದು ಮಾತಿನ ಚಕಮಕಿ ಇನ್ನೂ ಕೂಡ ಜೋರಾಗ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಪೊಲೀಸರ ಜೊತೆ ಮಾತಿನ ಚಕಮಕಿಯನ್ನ ಒಂದು ತಂಡ ಮಾಡ್ತಾ ಇರುವಂಥದ್ದು, ಇನ್ನೊಂದು ತಂಡ ಏನು ಅವರನ್ನು ಕೂಡ ಕಳಿಸ್ಬೇಕು ಅಂತ ಹೇಳಿ ಒಂದು ತಂಡದ ಬಲವಾದ ಬೇಡಿಕೆ ಆಗಿದೆ. ಸೊ ಅದರಿಂದಾಗಿ ಎಲ್ಲರನ್ನು ಕೂಡ ನಾವಿಲ್ಲಿಂದ ಸ್ಥಳದಿಂದ ಹೋಗೋದಿಲ್ಲ ಅಂತ ಹೇಳಿ ಒಂದು ತಂಡ ಇಲ್ಲಿ ಇರುವಂಥದ್ದು. ಸೊ ಅವರನ್ನು ಕಳಿಸ್ಲಿಕ್ಕೆ ಪೊಲೀಸರು ಈಗ ಹರಸಾಹಸ ಪಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು KSRP ತುಕಡಿಯನ್ನು ಕೂಡ ಇಲ್ಲೇ ನಿಯೋಜನೆ ಮಾಡ್ಕೊಂಡಿರುವಂಥದ್ದು. ಎಲ್ಲರನ್ನೂ ಕೂಡ ಇಲ್ಲಿ ನಿಯೋಜನೆ ಮಾಡಿ ಈ ಒಂದು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸೊ ಇಲ್ಲಿ ಯೂಟ್ಯೂಬರ್ಗಳ ಮೇಲೆ ಏನು ಹಲ್ಲೆ ಆಯಿತು, ಅದಾದ ಬಳಿಕ ನಡೆದಂತಹ ಘರ್ಷಣೆ ಇದು. ಸೊ ಇಲ್ಲಿ ವಾಹನಗಳನ್ನು ಜಖಮ್ ಮಾಡಲಾಯಿತು, ವಾಹನಗಳ ಗಾಜನ್ನು ಪುಡಿಗೈಲಾಯಿತು. ಸೊ ಎಲ್ಲರನ್ನೂ ಕೂಡ ಸ್ಥಳದಿಂದ ಚದುರಿಸುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಪ್ರತಿಭಟನಾಕಾರರು ಅಂದರೆ ಪ್ರತಿಭಟನೆ ಮಾಡ್ತೀವಿ, ಸೊ ಏನು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಪರ ವಿರೋಧ ಎರಡೂ ಸೇರಿ ಎರಡು ಕಡೆ ಈಗ ಈ ಒಂದು ಘರ್ಷಣೆ ಆಗ್ತಾ ಇರುವಂಥದ್ದು. ಎರಡೂ ಕಡೆ ಗುಂಪು ಕೂಡ ಸಮವಾಗಿ ಗಲಾಟೆ ಮಾಡ್ತಾ ಇದೆ. ಎರಡೂ ಕಡೆ ಗುಂಪಲ್ಲೂ ಕೂಡ ಸಾಕಷ್ಟು ಜನರು ಕಲ್ಲನ್ನು ತೂರಾಟ ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಎರಡು ಗುಂಪುಗಳ ನಡುವೆ ಏನು ಘರ್ಷಣೆ ಆಯಿತು, ಆ ಎರಡು ಗುಂಪುಗಳ ಘರ್ಷಣೆಯಲ್ಲಿ ಕೆಲವರು ಯೂಟ್ಯೂಬರ್ಗಳ ಪರ ಇದ್ದಂಥ ಒಂದು ಗುಂಪು, ಯೂಟ್ಯೂಬರ್ಗಳ ವಿರೋಧ ಇದ್ದಂತಹ ಒಂದು ಗುಂಪು, ಈ ರೀತಿ ಆಗಿರುವಂಥದ್ದು. ಸದ್ಯಕ್ಕೆ ಎರಡು ಗುಂಪುಗಳನ್ನು ಪೊಲೀಸರು ಈಗ ಸಪ್ರೇಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಒಂದು ಗುಂಪು ಆ ಕಡೆ ಇದೆ, ಇನ್ನೊಂದು ಗುಂಪು ಈ ಕಡೆ ಇದೆ. ಆದರೆ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಈಗ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಕ್ಯಾಮರಾಮನ್ ರಾಮು ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9.